ಈಗ ಒಂದು ನಿಮ್ಮ ಮಿಮಿಕ್ರಿ ಇದನ್ನು ಹಾಂ ಸರ್. ಮಾತಾಡಲಿಕ್ಕೆ ಒಂದು ಅವಕಾಶ ಆಗಿ ನಾನು ಒಂದು 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 ಫಾರ್ಮ್ಯಾಟ್ ರೆಡಿ ಮಾಡ್ಕೊಳ್ಬೋಣ. ಅದಕ್ಕೆ ಹೇಳಿ. ನೀವು ವಜ್ರಮನ್ ಅಂತ ಇರ್ತಾರೆ, ಹಾಂ ನಾನು ಪತ್ರಕರ್ತ. ಹಾಂ ಸರ್. ಸೊ ಒಂದು ಪ್ರಶ್ನೆ ಕೇಳ್ತೀನಿ. ಹಾಂ ಹೇಳ್ಬೋದು ಸರ್. ನಮಸ್ಕಾರ ವಜ್ರಮನೆಯವರಿಗೆ. ನಮಸ್ಕಾರ ನಮಸ್ಕಾರ. ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು. ಇಷ್ಟು ದಿನ ನಮ್ಮ ಹತ್ರ ಯಾರೂ ಬಂದಿರಲಿಲ್ಲ ಅಂದ್ಕೊಂಡೆ, ಈಗ ಬಂದಿದ್ದೀರಾ. ಏ ರಂಗ, ಚಾಟಿ ಬೇಡ, ಕಾಫಿ ತಗೊಂಬಾರೋ. ಅಂದರೆ ನಾವು ಒಂಚೂರು ಕಾಮಿಡಿ ಆ್ಯಡ್ ಮಾಡಬೇಕಲ್ಲ. ನಿಮ್ಮ ಮೊಮ್ಮಗ ಆ್ಯಕ್ಟಿಂಗ್ ಬಂದಿದ್ದಾನೆ. ಹೌದು. ಅದ್ರ ಬಗ್ಗೆ ಏನಾದರೂ ಹೇಳೋದಿದೆ? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಭಿನಯ ಮಾಡ್ತಾ ಇರಬೇಕು. ನನ್ನ ಮೊಮ್ಮಗ ಆಕರ್ಷ್ ಹೆಸರು ಭಾಳ ಚೆನ್ನಾಗಿ ಮಾಡಿದ್ದಾನೆ. ಪ್ರಚಂಡ ರಾವಣದ ಒಂದು ಡೈಲಾಗನ್ನು ತುಂಬ ಸೊಗಸಾಗಿ ಹೇಳಿದ್ದಾನೆ. ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಆಶೀರ್ವಾದ ಇರಲಿ, ಕನ್ನಡ ಜನತೆ ಆಶೀರ್ವಾದ ನಮ್ಮ ಮೊಮ್ಮಗನ ಮೇಲೂ ಇರಲಿ. ಏನಂತೀರಾ? ಅಂದರೆ ಅವ್ರದ್ದು ಸಾಫ್ಟ್ ವಾಯ್ಸ್ಗಳು ಮಾತಾಡೋಕ್ಕಾಗಲ್ಲ. ಅವ್ರದ್ದೇನೋ ವಜ್ರಮುನಿ ಅವರು ಅಂತಂದ ತಕ್ಷಣ ಅವ್ರೇನು ಎನರ್ಜಿ ಇರ್ತಾರೆ, ನಾವೇನು ಸಣ್ಣದು ಮಾತಾಡ್ಬೇಕಾದ್ರೆ ಆ ಎನರ್ಜಿಲಿ ಹೇಳಬೇಕು. ಎನ್ ಎಸ್ ರಾವ್ ಅವ್ರದ್ದೊಂಥರ ವಾಯ್ಸ್ ಇತ್ತು. ಅವ್ರ ಮಾಮೂಲಿ, ಅಲ್ಲಪ್ಪ ನೀನು ಅದನ್ನು ಕೇಳ್ಕೊಂಡು ಏನು ಮಾಡಬೇಕು ಅಂತಿದ್ದೆ. ಹಂಗಂದ್ರೆ ಯಾರು ವಾಯ್ಸ್ ಇದು? ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರ ಸಿನಿಮಾದಲ್ಲಿ ನಾಯಿ ಬಿಟ್ಟು ಚೂ ಬಿಟ್ಟೇನೋ ಸಾಯಿಸಿದಾಗ ಒಂದು ಮಾತಾಡ್ತಾರೆ, ನಾನು ಮಾಡಿರೋ ತಪ್ಪಿಗೆ ಈ ಥರ ಆಗಬೇಕಾಗಿತ್ತಪ್ಪ, ಆಯಿತು ಅಂತ. ಇದೇನಿದು ಎನ್ ಎಸ್ ರಾವ್ ಹಿಂಗೆ ಮಾತಾಡ್ತವ್ರೆ ಅಂತ. ಎನ್ ಎಸ್ ರಾವ್ ಅಂದ ತಕ್ಷಣ ಅಯ್ಯಪ್ಪ ಇಲ್ಲ ಕೀಲ ಎಸ್ ಥ್ಯಾಂಕ್ ಯು, ಅಯ್ಯೋ ಆ್ಯಪಲ್ ತಗೊಂಡೆ ಅಪ್ಪ, ಓ ಸಿಗರೆಟ್ ಎಸ್ ಥ್ಯಾಂಕ್ ಯು, ಆಹಾ ಎಣ್ಣೆ ಅಯ್ಯಪ್ಪ, ಹಿಂಗೆ ಪಿಕಲನ್ನು ಮಾಡಿದ್ರೆ ಈ ವ್ಯಕ್ತಿದು ಅಂತ ಗೊತ್ತಾಗುತ್ತೆ. ಟೆನ್ನಿಸ್ ಕೃಷ್ಣ ಅವ್ರು ಒಂದು ಸರಿ ಸಿಕ್ಕಿದ್ರು. ನಾನು ಸಿಕ್ಕಿದ ತಕ್ಷಣ ನಮಿಕ್ಕದೆ ಕೈ ಅಂದ್ಕೊಂಡು ಹೋದೆ. ಬನ್ನಿ ಚೆನ್ನಾಗಿದ್ದೀರಾ ಅಂದರು. ಹಾಂ ಉಲ್ಟಾಯಿತು. ನನಗೆ ಉಲ್ಟಾ. ಆದರೆ ಟೆನ್ನಿಸ್ ಕೃಷ್ಣ ಅವ್ರು ಯಾಕೆ ಸರ್ ಫಸ್ಟ್ ಟೈಮ್ ಭೇಟಿಯಾದಾಗ, ಸರ್ ಇದೇ ನಿಮ್ಮ ವಾಯ್ಸಾ? ಆ್ಯಕ್ಚುಲಿ ಇದೇ ನನ್ನ ವಾಯ್ಸು, ನೀವು ಕೇಳಿರಲಿಲ್ಲ. ಸಿನಿಮಾಕ್ಕೆ ಬೇರೆ ವಾಯ್ಸು, ಇಲ್ಲಿಗೆ ನಂದು ಇದು ವಾಯ್ಸು. ಸಿನಿಮಾದಲ್ಲಿ ನೀವು ನೋಡೋ ಅಂಥ ವಾಯ್ಸು ನಮಸ್ಕಾರ ಕಂಡ್ರಣ್ಣ, ನಮಸ್ಕಾರ ಕಂಡ್ರಕ್ಕ ಅಂತ ನಾನು ಮಾತಾಡೋದು. ಮಾಮೂಲಿ ಇರಬೇಕಾದ್ರೆ ನನ್ನ ವಾಯ್ಸು ನೋಡಿ ಈ ಥರ ಇರುತ್ತೆ, ಇದೇ ನನ್ನ ಒರಿಜಿನಲ್ ವಾಯ್ಸು ಅಂದರು. ಓಹೋ, ಆವಾಗ ನಾವು ಕಲಿಯೋದು ತುಂಬ ಇದೆ ಅಂದ್ಕೊಂಡೆ. ವಾಯ್ಸಲ್ಲಿ ಅವ್ರದ್ದು ಸಿನಿಮಾ ತೆರೆ ಬಂದಾಗ ಒಂದು ವಾಯ್ಸ್ ವೇರಿಯೇಷನ್ ಮಾಡ್ಕೊತಾರೆ. ಈ ಕಮಲ್ ಹಾಸನ್ ಅವರು ಅದೇ ಥರ ಒಂದೊಂದು ಸಿನಿಮಾಗೆ ಒಂದು ಅವ್ರದ್ದೇ ಒಂದು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊತಾರೆ. ಅವ್ರ ನಾರ್ಮಲ್ ವಾಯ್ಸ್ಗಳು ಬೇರೆ, ಇದೇ ಬೇರೆ ಅಂಥೇಳಿ. ಆಮೇಲೆ ಅಂಬರೀಷ್ ಅಣ್ಣ ಅವ್ರು ಭೇಟಿ ಆದಾಗಲೂ ಗೊತ್ತಾಯಿತು. ನಮಗೇನು ನಾವು ಸಿನಿಮಾದಲ್ಲಿ ನೋಡಿರ್ತೀವಲ್ಲ, ನಾವು ಓದಾಟ ಏನು ಚೆನ್ನಾಗಿದೆಯಾ, ಏ ಬಾರೋ ಹಿಂಗಂತಾರೆ ಅಂತ. ಅಲ್ಲಿ ಹೋದರೆ ನೀವು ಮಿಚ್ಕೊಂಡಿರೋ ನನ್ನ ಮಗನೇ ಊಟ ಮಾಡಲ್ಲ ಗೊತ್ತು. ಅದೇ ಅವನು ಅಳ್ಳಾಡ್ಸ್ಕೊಂಡು ಬಂದ ನನ್ನ ಮಗ. ಇವನು ಎಂಥ ನನ್ನ ಮಕ್ಕಳು ನೀನು ಅಂದಲ್ಲಿ ನಾನು ಇಷ್ಟ. ಓಹೋ, ಅಲ್ಲೇ ಬೇರೆ, ಸಿನಿಮಾದಲ್ಲೇ ಬೇರೆ. ಇವೆಲ್ಲನೂ ಸ್ವಲ್ಪ ನಾವು ವಾಯ್ಸ್ ಕಲ್ಚರ್ ಮಾಡೋರು. ಆವಾಗ ಈ ವಾಯ್ಸ್ ಇಲ್ಲಿದೆ, ಈ ವಾಯ್ಸ್ ಇಲ್ಲದಲ್ಲಿ ಮಾಡ್ತಾವೆ. ಯಾಕಂದರೆ ಅವ್ರ ಎದುರುಗಡೆ ಇದ್ಬಿಟ್ರೆ, ಈಗ ರವಿಚಂದ್ರನ್ ಅವ್ರಿಗೆ ಇವತ್ತಿಗೂ ಪಾಪ ಅವ್ರ ಮುಂದೆ ಶ್ರೀನಿವಾಸ ಪ್ರಭು ಅವ್ರು ವಾಯ್ಸ್ ಮಾಡ್ತಾರೆ. ಎಂಥ ಇದು ಅಂದರೆ ರವಿಚಂದ್ರನ್ ಅವ್ರ ಕೇಳ್ಬಿಟ್ಟು, ಈಗ ನಾನೇ ರವಿಚಂದ್ರನ್ ಎಲ್ಲ ಪೀಸ್ ಪಾಪ ಅವ್ರು ಸುಮ್ಮನೆ ನೋಡ್ತಾ ಇರ್ತಾರೆ. ಅಯ್ಯೋ ನನ್ನ ವಾಯ್ಸ್ ಒಂದು ಮಾಡ್ತಿರಲ್ರೋ ನೀವು ಅಂತ. ಅವ್ರ ಪಾಪ ಅವ್ರ ವಾಯ್ಸ್ ಇರೋದೇ ಬೇರೆ, ನನ್ನ ವಾಯ್ಸ್ ಇರೋದೇ ಬೇರೆ, ನಾನು ಮಾತಾಡೋದೇ ಬೇರೆ. ಇಷ್ಟಕ್ಕೂ ಯಾರೇನು ಮಾಡಿದ್ರು ನಾನು ಏಕಾಂಗಿಯಾಗಿ ಗೆಲ್ಲೋದು. ದುಡ್ಡು ಇವತ್ತು ಸಂಪಾದನೆ ಮಾಡಿಲ್ಲ ರೀ, ನಾನು ಯಾವತ್ತೇ ಸಂಪಾದನೆ ಮಾಡಿದ್ದೀನಿ, ಎಷ್ಟು ಸುರಿದಿದ್ದೀನಿ. ನಾನು ಸಿನಿಮಾಕ್ಕೋಸ್ಕರ ಎಲ್ಲ ಮಾಡಿದ್ದೀನಿ. ಅವ್ರು ಹಿಂಗೆ ಮಾತಾಡಿದ್ರೆ ಯಾರು ರವಿಚಂದ್ರನ್ ವಾಯ್ಸಾ ಇದು ಅಂತಾರೆ. ಅದೇ ಹೋಗಿ ಓಹೋ ಸಿನಿಮಾಕ್ಕಾಗಿ ದುಡ್ಡು ಮಾಡಿದ್ದೀನಿ, ದುಡ್ಡು ಖರ್ಚು ಮಾಡಿದ್ದೀನಿ, ಓಕೆನಾ ಅಂದರೆ ಕರೆಕ್ಟು ಇದು. ಪಾಪ ಇವತ್ತಿನವರೆಗೂ ಹಂಗೆ ಆಗ್ಬಿಟ್ಟಿದೆ ಕೆಲವೊಂದು ವಾಯ್ಸು ಸರ್, ಕೆಲವೊಂದು ವಾಯ್ಸ್ ಹಂಗೆ ಆಗ್ಬಿಟ್ಟಿದೆ. ಏನು ಮಾಡ್ತೀರಿ, ಅದು ರಿಜಿಸ್ಟರ್ ಆಗಿಬಿಟ್ಟಿದೆ. ದೇವೇಗೌಡರಿಗೆ ನಮಸ್ಕಾರ. ದೇವೇಗೌಡ ಇನ್ನೂ ಬದುಕಿದ್ದಾನೆ, ಕೇಳಿಸ್ಕೊಳ್ರಿ. ಏಯ್ ಯಾರಿದು ನಾನ್ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್, ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್. ಗಣೇಶ್ ಅವರೇ, ನನಗೆ ಭಾಳ ಸಂತೋಷ ಇದೆ. ಪಾಪ ನೀವು ಸಿನಿಮಾ ಮಾಧ್ಯಮದವರು, ನಮ್ಮ ಕುಮಾರಸ್ವಾಮಿ ಅವರು ಸಿನಿಮಾ ಮಾಧ್ಯಮದಲ್ಲಿದ್ದರು. ನಮಗೇನಪ್ಪ ಅಂತಂದರೆ ರಾಜಕಾರಣ ಒಳ್ಳೆ ರೀತಿಯಾಗಿರಬೇಕು ಅಂತ ಆಸೆ ಪಡೋನು, ಅದರ ಪ್ರಕಾರ ನಡ್ಕೊಂಡವನು. ಬೇರೆ ಗೊತ್ತಿಲ್ಲ. ಸಿನಿಮಾ ಅಂತಂದರೆ ನಮ್ಮ ಕಾಲದಲ್ಲಿ ಸುಬ್ಬಯ್ಯ ನಾಯ್ಡು ಅವರು
ರಾಜ್ಕುಮಾರ್ ಅವರು ಮತ್ತು ನಮ್ಮ ಇನ್ನೂ ಎಲ್ಲ ನಮ್ಮ ಇವರು ಭಾಗವತರು ಹೊನ್ನಪ್ಪ ಭಾಗವತರ ಸಿನಿಮಾ ಇವೆಲ್ಲ ನೋಡ್ಕೊಂಡು ಬಂದಿರೋದು. ಅದರಿಂದ ಭಾಳ ಸಂತೋಷ. ರೈತರ ಬಗ್ಗೆ ಒಂದು ಸಿನಿಮಾ ಮಾಡಿ ಅಂತ ಕೇಳ್ತಾಯಿದ್ದೀನಿ. ನೀರಾವರಿ ಬಗ್ಗೆ ಸಿನಿಮಾ ಮಾಡಿ. ಈ ಒಂದು ಸಿನಿಮಾಗಳು ನಮ್ಮ ರೈತರಿಗೆ ಒಳ್ಳೆಯದಾದರೆ ಒಳ್ಳೆಯದು. ಯಾರು ಇದು ನಾನ್ ಸೆನ್ಸ್ ಗೆಟ್ ಲಾಸ್ಟ್. ಅವ್ರ ಪ್ರಶ್ನೆ ನನಗೆ ಕೇಳ್ತಾರೆ, ಯಾರು ರೀ ಅದು ಮೂತಿ ಹಾಕೊಂಡು ನಿಂತ್ಕೊಳ್ಳೋದು, ನಾನ್ ಸೆನ್ಸ್ ತಗೊಂಡು. ಭಾಳ ಧನ್ಯವಾದಗಳು. ಒಂದು ಪ್ರಶ್ನೆ ಬಾಕಿ ಇದೆ ಗೌಡ್ರೆ, ಕೇಳಿ. ಮತ್ತೊಂದು ಅವಕಾಶ ಸಿಕ್ಕಿದರೆ ಪ್ರಧಾನಿ ಆಗುವಂಥದ್ದು? ಈ ದೇವೇಗೌಡನ ಬಗ್ಗೆ ಗೊತ್ತಿಲ್ಲ. ಆಡಿಸಿ ನೋಡು, ಬೀಳಿಸಿ ನೋಡು. 92 ವರ್ಷ. ಇವತ್ತಿಗೂ ಕೂಡ ಪ್ರಧಾನಿ ಹುದ್ದೆ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ಒಂದು ಶಕ್ತಿ ಆ ದೇವರು ನನಗೆ ಕೊಟ್ಟಿದ್ದಾನೆ. ಅವಕಾಶ ಕೊಟ್ಟು ನೋಡಲಿ. ಭಾರತ ದೇಶದಲ್ಲಿ ಎಂಥ ಸುವ್ಯವಸ್ಥೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ. ಕೊಟ್ಟು ನೋಡಬೇಕು, ಅವರು ಕೊಡಲಿ. ಈಗ ನಮಸ್ಕಾರ, ನಮ್ಮ ಅಣ್ಣವರು. ನೋಡಿ, ನಮಗೆ ರಾಜಕೀಯ ಗೊತ್ತಿಲ್ಲ. ಈ ರಾಜಕಾರಣದಲ್ಲಿ ನನಗೆ ಹೇಳ್ತಾ ಇದ್ರು, ನೀವು ರಾಜಕಾರಣಕ್ಕೆ ಬಂದರೆ ನೀವೇ ಮುಖ್ಯಮಂತ್ರಿಗಳಾಗ್ಬೋದು ಅಂತ. ನಾನಷ್ಟೇ ಅಲ್ಲ, ನಮ್ಮ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಿಂದ MGR ಅವರು, ನೀನು ಬಾರಪ್ಪ ನಾನಿಲ್ಲಿ ಮುಖ್ಯಮಂತ್ರಿ, ಪಕ್ಕದಲ್ಲಿ NTR ಅವರು ಮುಖ್ಯಮಂತ್ರಿ, ರಾಜ್ಕುಮಾರ್ ಯಾಕೆ ಕರ್ನಾಟಕದಲ್ಲಿ ಆಗಬಾರ್ದು ಅಂತ ನಾನು ಹೇಳಿದೆ. ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗೆ ಗೊತ್ತಿರೋದಿಷ್ಟೇ, ಬಣ್ಣ ಹಚ್ಚು, ನಟನೆ ಮಾಡು, ಜನರಿಗೆ ರಂಜನೆ ಕೊಡು, ಇಷ್ಟೇ ನಮ್ಮ ಜೀವನ. ಈ ರಾಜಕಾರಣ ಇವೆಲ್ಲ ನಮಗೆ ಬರೋದಿಲ್ಲ. ನಮಗೆ ಅದರ ಗಾಳಿಗಂಧನೇ ಇಲ್ಲ. ಅದನ್ನು ತಗೊಂಡು ನಾವೇನು ಮಾಡಬೇಕು? ರಾಜಕಾರಣ ಒಂದು ಮಧ್ಯದಲ್ಲಿ ಒಂದು ಕುತೂಹಲ ಇದೆ ಅಣ್ಣವರೇ. ನೀವು ವೀರಪ್ಪನ ಹೋದಾಗ ಅಲ್ಲಿಯ ಜೀವನ ಹೇಗಿತ್ತು ಅಂತೇಳಿ ನಾನು ವಿವರಣೆ ಕೊಡ್ಬೋದಾ? ನೋಡಿ, ಇದಕ್ಕೆ ಮಿಮಿಕ್ರಿ ದಯಾನಂದ್ ಅವರೊಂದು ಮಾತು ಹೇಳ್ತಾ ಇದ್ರು, ಅದು ಭಾಳ ಪ್ರಸ್ತುತ ಅನಿಸುತ್ತೆ. ನಾವು ಎಲ್ಲಾದರೂ ಹೋದರೆ ಒಂದು ದಿನ ಅನ್ನ ಹಾಕ್ತವ್ರನ್ನೇ ನಾವು ಮರೆಯಲ್ಲ. ಇನ್ನು 108 ದಿನ ಅನ್ನ ಹಾಕಿ ಸಾಕಿದ್ದಾನೆ ಪಾಪ ಅವನು ನಮ್ಮನ್ನು. ಅವನನ್ನು ಮರೆಯೋಕ್ಕಾಗುತ್ತಾ? ಅದು ಹೇಗಾದರೂ ಇರಲಿ, ಕಾಡಿನಲ್ಲಿ ನಾವು ಈ ನಾಡಿನಲ್ಲಿ ಕೆಟ್ಟ ಜನರು, ಕೆಟ್ಟವರ ದುರ್ವರ್ತನೆ, ಕೆಟ್ಟ ಗಾಳಿ, ಕೆಟ್ಟ ನೀರು ಕುಡಿತಾ ಇದ್ದ ನಮಗೆ ಪರಿಶುದ್ಧವಾಗಿರೋ ಪರಿಸರ ಸಂಬಂಧಿತವಾದಂಥ ಆಹಾರ, ಗಾಳಿ, ನೀರು ಇವೆಲ್ಲವನ್ನು ದಯಪಾಲಿಸಿದಂಥವನು ಅವನು. ನನ್ನ ಕಣ್ಣಿಗೆ ನಮ್ಮನ್ನು ಸಾಕಿದವನು, ನನಗೂ ಅನ್ನದಾತ. ಆ ವಿಚಾರ ಬಿಟ್ಟು ಇನ್ನೊಂದು ದೃಷ್ಟಿಯಿಂದ ನೋಡೋದಾದರೆ ಅಂಥ ಕೆಟ್ಟವನಿಲ್ವಲ್ಲ, ಇವನು ನನ್ನ ಏನಾದರೂ ಮಾಡಬೇಕಾಗಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಪಾಪ ನಮಗೆ ಅನ್ನ ಹಾಕಿರೋನು ಅವನು ಒಂದು ರೀತಿ ಅನ್ನದಾತನೇ. ಏನಂತೀರಿ? ವಿಷ್ಣುವರ್ಧನ್ ಅಕಸ್ಮಾತ್ ಪುಟ್ಟಣ್ಣ ಕಣಗಾಲು ನಾಗರಹಾವು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿಲ್ಲ, ಆಗ ಏನಾಗ್ತಾ ಇದ್ರಿ? ಒಬ್ಬೊಬ್ಬ ಪ್ರಣಯಲ್ಲಿ ಒಂದೊಂದು ಬರೆದಿರುತ್ತೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಅವತ್ತು ವಂಶವೃಕ್ಷ ಮಾಡಿದಾಗ ಒಬ್ಬ ಚಿಕ್ಕ ನಟ ಇವನು ನಾಗರಹಾವು ಮಾಡ್ತಾನೆ, ನಾಗರಹಾವು, ಕೆರೆ ಹಾವು, ಆ ಬೆಟ್ಟ ಗುಡ್ಡದಲ್ಲಿ ಕಲ್ಲುಗಳ ಮಧ್ಯೆ ಏನು ಮಾಡ್ತಾನೆ ಇವನು ಎಲ್ಲ ಹೇಳ್ತಾಯಿದ್ರು. ಆದರೆ ಆ ಭಗವಂತ ಕೈ ಹಿಡ್ದ, ನಿರ್ದೇಶಕರು ಕೈ ಹಿಡಿದ್ರು, ಜನರು ಕೈ ಹಿಡಿದ್ರು. ಸಂಪತ್ ಕುಮಾರ ವಿಷ್ಣುವರ್ಧನ ಆದ. ಮುಂದಾದಿದ್ದೆಲ್ಲ ಇತಿಹಾಸ. ಏನಂತೀರ ಗಣೇಶ್ ಅವರೇ? ಹೌಲಾ ಹೌಲಾ. ನನಗೆ ಅಂಬರೀಷ್ ಅವರು ಯೋಗದ ಮೇಲೆ ಅವರ ಇಡೀ ಲೈಫ್ ನಿಂತಿರೋದು ಅಂತ ನಾನು ನಂಬ್ಕೊಂಡಿದ್ದೀನಿ. ಹೇಳಿ, ನನ್ನ ಮೇಲೆ ಆಣೆ ಇಟ್ಟು ಹೇಳಿ. ಯೋಗ್ಯತೆ ಇದೆ ಅಂತ ನನಗೆ ಅನಿಸಲ್ಲ. ಯಾವನಿಗೆ ಯೋಗತೆ ಯಾರಿಗಿರುತ್ತೆ ತಗೊಳ್ಳಿ. ನಾನು ಹೇಳೋದು, ಈಗ ನಮ್ಮ ಸಮಕಾಲೀನ ನಟರೆ ಪಾಪ ಒಂದು ರೀತಿಯಾದಂಥ ಧೂಮಪಾನ ಇಲ್ಲ, ಮದ್ಯಪಾನ ಇಲ್ಲ, ಬೇರೆ ಅವಯವ ಯಾವುದೂ ಇಲ್ಲ, ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ, ಡಯಟ್ ಅಂದ್ಕೊಂಡು ಅವರು ನಮಗಿಂತ ಬದುಕಿದ್ರು. ಏನೋ 4 ವರ್ಷ 5 ವರ್ಷ ಅಷ್ಟೇ ಬೋನಸ್ಸು. ಮನುಷ್ಯ ಹುಟ್ಟಿದ ಮೇಲೆ ಉಂಡ್ಕೊಂಡು ತಿನ್ಕೊಂಡು 4 ಜೊತೆ ಚೆನ್ನಾಗಿರಬೇಕು. ನನಗೆ ಆ ಊಟ ಬೇಡ, ಈ ಊಟ ಬೇಡ, ಅದು ಬೇಡ, ಇದು ಬೇಡ ಅಂದರೆ ಮುಗೀತು. ನಾವಂತೂ ನೆಮ್ಮದಿಯಾಗಿ 7 ಜನ್ಮಕ್ಕೆ ಏನೇನಾಗಬೇಕೋ ಅಷ್ಟು ಸಮೃದ್ಧಿಯಾಗಿದ್ದು. ಆದ್ದರಿಂದ ನೋ ವೇ, ಚಾನ್ಸೇ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ಹೇಳೋದು, ಎಲ್ಲ ಏನೇನು ನೋಡಬೇಕೋ, ಏನೇನು ತಿನ್ನಬೇಕೋ, ಏನೇನು ಕುಡಿಬೇಕೋ ಒಳ್ಳೆಯದನ್ನು ತಗೊಳ್ರಿ, ಇಲ್ಲಾಂದರೆ ಬಾವಿಗೆ ಬಿದ್ದು ಸಾಯಿರಿ ಅಂತ ನಾನೇ ಹೇಳ್ತಾ ಇದ್ದೆ. ಯಾಕಂದರೆ ಇನ್ನೇನಕ್ಕೆ ಮನುಷ್ಯನಾಗಿ ಹುಟ್ಟೋದು?
ಒಬ್ಬ ಬಂದು ನಾನು ಬೆಳಗ್ಗೆ ತಿಂಡಿ ಅಂತ 3 ಸೌತೆಕಾಯಿ ತೋರಿಸ್ತಾನೆ, ಮಧ್ಯಾಹ್ನ ಯಾವುದೋ ಒಂದು ಸೂಪು ಅಂತಾನೆ. ಇದೆಲ್ಲ ತಿನ್ನೋರು ಕುಡಿಯೋ ಬದಲು ನನ್ನ ಮಕ್ಕಳ ಬಾಯಿ ಬಿಸತ್ತಾಗ್ರಿ, ಹಿಂಗೆ ನಾನು ಹೇಳ್ತಾ ಇದ್ದಂತು. ಮನುಷ್ಯ ಒಂದು ಪ್ರಾಣಿಗಳು ಬಿಟ್ಟ ತಕ್ಷಣ ತಿಂತವೆ, ಉಣ್ತವೆ, ಬೆಳಿಗ್ಗೆ ಹೋಯ್ತವೆ. ನಮ್ಮದು ಅದೇ ಕೆಲಸ. ನಾವು ಸ್ವಲ್ಪ ನಯ ನಾಜೂಕು ಕಲ್ತ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ಜೀವನ.